ನಮಸ್ಕಾರ ಸ್ನೇಹಿತರೆ, ಯಾವಾಗ್ಲೂ ಬರೀ ಒಳ್ಳೆಂದೇ ಮಾತಾಡಿದೀವಿ. ಇವತ್ತು ಸ್ವಲ್ಪ ಕೆಟ್ಟದು ಮಾತಾಡೋಣ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಏನು ದುಡ್ಡು ಕಳ್ಕೊತೀವಿ, ಮೇನ್ ರೀಸನ್ಸ್ ಏನೇನಿರುತ್ತೆ, ಸೊ ಇದನ್ನ ನಾವು ಓವರ್ಕಮ್ ಮಾಡೋದು ಹೆಂಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ತಪ್ಪೇನ್ ಗೊತ್ತಾ? ನಮ್ದು ಅಕ್ಕಪಕ್ಕ ಇರೋ ಜನ, ನಮ್ಮ ಕಿವಿ, ನಮ್ಮ ತಲೆ. ಫಸ್ಟ್ ತಪ್ಪು. ಯಾರೋ ಏನೋ ಹೇಳ್ಬಿಡ್ತಾರೆ, ಕೇಳ್ಬಿಡ್ತೀವಿ, ಇನ್ವೆಸ್ಟ್ ಮಾಡ್ಬಿಡ್ತೀವಿ. ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಆಗಲ್ಲ. ಅವರು ಇಲ್ಲಿ ಇನ್ವೆಸ್ಟ್ ಮಾಡಿ ಸುಮಾರು ವರ್ಷ ಕಷ್ಟಪಟ್ಟು ತಿಳ್ಕೊಂಡು ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರ ಹತ್ರ ನೀವು ಸಜೆಷನ್ ತಗೋಬಹುದು. ಬಟ್ ನಿನ್ನೆ ಮೊನ್ನೆ ಅವರೇ ಶುರು ಮಾಡಿದ್ದಾರೆ, ನಿಮಗೆ ಯಾವುದೋ ಒಂದು ಸ್ಟಾಕ್ ರೆಕಮೆಂಡ್ ಮಾಡ್ಬಿಡ್ತಾರೆ, ನೀವು ಇನ್ವೆಸ್ಟ್ ಮಾಡ್ಬಿಡ್ತೀರಾ. 6 ತಿಂಗಳಾದ್ಮೇಲೆ ಝೀರೋ, ಏನು ರಿಟರ್ನ್ಸ್ ಇಲ್ಲ, ಅದ್ರ ಜೊತೆ ಲಾಸ್ ಇರುತ್ತೆ. ಸೊ ಬೇರೆಯವ್ರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬೇಡಿ. ನಿಮ್ಮ ರಿಸರ್ಚ್ ನಿಮ್ಮ ಕೈಲಿರ್ಲಿ. ನನ್ನ ವಿಡಿಯೋಸ್ಗಳನ್ನ ನೋಡಿ ನಾಲೆಡ್ಜ್ ತಗೊಳ್ಳಿ. ಫಸ್ಟ್ ನಾಲೆಡ್ಜ್ ತಗೊಳ್ಳಿ, ಆಮೇಲೆ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ. ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ಮೇಲ್ಗಡೆ ಇರೋ ನಂಬರಿಗೆ ಕಾಲ್ ಮಾಡಿ. ಸೊ ದಟ್ ಒನ್ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್, ಫುಲ್ ಮಾಹಿತಿ, ಫುಲ್ ಕೋರ್ಸ್ ನನ್ನ ಕಡೆಯಿಂದ ಹೇಳ್ಕೊಡ್ತೀನಿ. ಮೇಲ್ಗಡೆ ಇರೋ ನಂಬರಿಗೆ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಅಕ್ಕಪಕ್ಕ ಇರೋ ಜನ ಅಂಡ್ ಅವ್ರು ಹೇಳೋ ಅಂತ ವಿಷಯಗಳನ್ನ ನಾವು ತಗೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬಿಡ್ತೀವಿ. ನಮ್ದು ಯಾವುದೇ ಝೀರೋ ನಾಲೆಡ್ಜ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ದುಡ್ಡು ಕಳ್ಕೊತೀವಿ. ಫಸ್ಟ್ ತಪ್ಪು. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಗೊತ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಮೈಂಡ್ ಸೆಟ್. ನಮ್ಮ ಮೈಂಡ್ ಸೆಟ್ ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾಕೆ ಗೊತ್ತಾ? ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಒಲಟೈಲ್ ಅಂದ್ರೆ ಒಲಟೈಲ್ ಅಂದ್ರೆ ಏನ್ ಗೊತ್ತಾ? ಮೇಲೆ ಕೆಳಗಡೆ ಒಂದು ಜಾಗದಲ್ಲಿ ಇರಲ್ಲ. ಎಕ್ಸಾಂಪಲ್ಗೆ ಮಂಗ ಒಂದ್ ಕಡೆ ಇರುತ್ತಾ, ಅಲ್ಲಿ ಹೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಮಂಗನ್ ತರ. ಸೊ ಈ ಮಂಗ ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಬರುತ್ತೆ ಹೇಳಕ್ಕಾಗಲ್ಲ. ಬಟ್ ನಾವು ಸ್ಥಿತಿ ಗತಿನ ಕಳ್ಕೋಬಾರ್ದು. ನಮ್ಮ ಮೈಂಡ್ ಸೆಟ್ ನ ಎಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ, ಮಾರ್ಕೆಟ್ ಮೇಲಾರೋ ಹೋಗ್ಲಿ ಕೆಳಗಡೆ ಹೋಗ್ಲಿ, ನಾನ್ ತಗೊಂಡಿರೋ ಸ್ಟಾಕ್ ನ ನಾನು ಮುಂದಿನ ವರ್ಷನೇ ಸೇಲ್ ಮಾಡೋದು. ನಾನ್ ತಗೊಂಡಿರೋ ಸ್ಟಾಕ್ ನ ನಾನು 6 ತಿಂಗಳು ಬಿಟ್ಟೆ ಸೇಲ್ ಮಾಡೋದು. ನಾನ್ ತಗೊಂಡಿರೋ ಸ್ಟಾಕ್ ನ ನಾನು ಮುಂದಿನ ತಿಂಗಳೇ ಸೇಲ್ ಮಾಡೋದು. ಸೊ ಈ ಮೈಂಡ್ ಸೆಟ್ ನ ನಮಗೆ ಬರಬೇಕು. ಸೊ ಫಂಡಮೆಂಟಲಿ ಚೆನ್ನಾಗಿರೋ ಸ್ಟಾಕ್ ನ ನೀವು ತಗೊಂಡಿದ್ದೀರಿ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ರಿಲಯನ್ಸ್ನೇ ಒಂದು 7-8 ವರ್ಷದಿಂದ ನೀವು ತಗೊಂಡಿದ್ದಿದ್ರೆ ಅರೌಂಡ್ 600 ರುಪೀಸೋ 500 ರುಪೀಸೋ ಇತ್ತು. ಅದೇ ನೀವು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏನಾದ್ರು ಸೇಲ್ ಮಾಡಿ ಸಾಕ್ ನನಗೆ ಅಂತ ಬಿಟ್ಟಿದ್ರೆ, ಇವತ್ತದು ಪ್ರೈಸ್ 3000 ಇದೆ. ಅವತ್ತು 500 ರೂಪಾಯಿ ಹಾಕಿದ್ರೆ ಇವತ್ತು 3000. ಅದೊಂದೇ ಸ್ಟಾಕ್ ಅಲ್ಲ, ಸುಮಾರು ಸ್ಟಾಕ್ಸ್ ಎಲ್ಲ ಗ್ರೋತ್ ಆಗಿದೆ. ಕೋವಿಡ್ ಅಲ್ಲಿ ಫುಲ್ ಬಿತ್ತು. ಆ ಟೈಮಲ್ಲಿ ಸೇಲ್ ಮಾಡಿದವರು ಯೋಚನೆ ಮಾಡ್ತಿರ್ತಾರೆ ನಾವು ಸೇಲ್ ಮಾಡಬಾರ್ದು ಆಗಿತ್ತು ಅಂತ. ಯಾಕೆ ಗೊತ್ತಾ? ರಿಕವರಿ ಆಗೇ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ನಿಮ್ದು ದುಡ್ಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಷ್ಟು ದುಡ್ಡು ಮಲ್ಟಿಪ್ಲೈ ಆಗುತ್ತೆ. ನೀವು ಎಷ್ಟು ವರ್ಷ ಕಳೀತಿರೋ ಅಷ್ಟೇ ದುಡ್ಡು ಕಳೆಯುತ್ತೆ, ಅಷ್ಟೇ ದುಡ್ಡು ಜಾಸ್ತಿನೂ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಆಟ ಅಲ್ಲ, ಆಟ ಆಡಬೇಡಿ. ಅದು ಒಲಟೆ ಇದ್ದೇ ಇರುತ್ತೆ, ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ. ಎದ್ರೂಬೇಡಿ, ಇನ್ವೆಸ್ಟೆಡ್ ಆಗಿರಿ. ಒಂದು ಟೈಮ್ ಪೀರಿಯಡ್ ಆದ್ಮೇಲೆ, 1 ವರ್ಷ ಆದ್ಮೇಲೆ ತೆಗಿಬೇಕು ಅಂತ ನಿಮ್ ತಲೆಯಲ್ಲಿದ್ರೆ 1 ವರ್ಷ ಆದ್ಮೇಲೆ ರಿಮೂವ್ ಮಾಡಿ. ಸೊ ಇದು ಬಂದ್ಬಿಟ್ಟು ಮೈಂಡ್ ಸೆಟ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ದುಡ್ಡು ಆಗದಾಗಲೇ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ, ನಾವು ದುಡ್ಡು ತೆಗೆದಾಗ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ. ಆಗಿದೆ ಅಲ್ವಾ ಎಕ್ಸ್ಪೀರಿಯನ್ಸ್? ಎಲ್ಲ ಟ್ರೇಡರ್ಸಿಗೂ ಆಗಿರುತ್ತೆ, ಎಲ್ಲ ಇನ್ವೆಸ್ಟರ್ಸಿಗೂ ಆಗಿರುತ್ತೆ. ಯಾಕಂದ್ರೆ ನಮಗೆ ಯಾವ ಟೈಮಲ್ಲಿ ಬೈ ಮಾಡಬೇಕು, ಯಾವ ಟೈಮಲ್ಲಿ ಸೇಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ನಿಮಗೆ ನಾಲೆಡ್ಜ್ ಬೇಕೇ ಬೇಕು. ಅದಕ್ಕೋಸ್ಕರ ನಂಬರ್ ಇದೆ, ಕಾಲ್ ಮಾಡಿ, ಕಾಲ್ ಕರು ಅಷ್ಟೇ. ಇನ್ನೊಂದು ಬಂದ್ಬಿಟ್ಟು ಟ್ರಸ್ಟ್ ಅನ್ನೋದು ಹಿಡ್ಕೋಬೇಕು. ಮಾರ್ಕೆಟ್ ಅಲ್ಲಿ ಟ್ರಸ್ಟ್ ತುಂಬಾ ಮುಖ್ಯ. ಒಂದು ಕಂಪ್ನಿನ ನೀವು ಹೆಂಗೆ ನಂಬಬೇಕು ಅಂದ್ರೆ ಅದು ನಿಮ್ಮ ಓನ್ ಕಂಪ್ನಿ ಅಂತ ಅನ್ಕೋಬೇಕು. ಯಾಕೆ ಗೊತ್ತಾ? ಒಂದು ಕಂಪ್ನಿಲಿ ಏಳು ಬೀಳು ಎಲ್ಲ ಪರ್ಮನೆಂಟ್ ಆಗಿದ್ದೇ ಇರುತ್ತೆ. ಸೊ ನೀವು ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡ್ತಿದ್ದೀರಾ ಅನ್ಕೊಳ್ಳಿ, ಒಂದು ಬಟ್ಟೆ ಅಂಗಡಿ ಶುರು ಮಾಡ್ತಿದ್ದೀರಾ ಅನ್ಕೊಳ್ಳಿ. ಬಿಸ್ನೆಸ್ ಶುರು ಮಾಡಕ್ಕೆ ಎಷ್ಟೊಂದು ಖರ್ಚು ಮಾಡಬೇಕು. ಅದ್ರ ಬದಲು ನಿಮ್ಮ ಹತ್ರ ಇರೋ ದುಡ್ಡನ್ನೇ ಬಟ್ಟೆ ಅಂಗಡಿ ಇರೋ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ. ಅವ್ರು ಕಷ್ಟಪಡ್ತಾರೆ, ನೀವು ಪ್ರಾಫಿಟ್ನ ಅನುಭವಿಸಿ ಅಷ್ಟೇ ಸರ್. ಇದು ಒಂದು ಬಿಸ್ನೆಸ್ ತರ. ಬಿಸ್ನೆಸ್ ಆಗಿ ತಗೊಳ್ಳಿ. ನಿಮ್ಮ ಅಂಗಡಿ ಈ 1 ತಿಂಗಳು ನಡೀಲಿಲ್ಲ ಅಂದ್ರೆ ಅಂಗಡಿ ಮುಚ್ಚಾಕ್ಬಿಡ್ತೀರಾ? ನೀವು ಅಂಗಡಿ ಯಾವ್ದೇ ಕಾರಣಕ್ಕೂ ಮುಚ್ಚಲ್ಲ. 1 ವರ್ಷ ನೋಡ್ತೀರಾ, 2 ವರ್ಷ ನೋಡ್ತೀರಾ, ಅದಾದ್ಮೇಲೆ ತಾನೇ ಮುಚ್ಚೋದು. ಅದೇ ನೀವು ಒಂದು ಸ್ಟಾಕ್ ತಗೊಂಡ್ರೆ 1 ತಿಂಗಳು ಚೆನ್ನಾಗಿ ಓಡ್ಲಿಲ್ಲ ಅನ್ಕೊಳ್ಳಿ, ಸೇಲ್ ಮಾಡ್ಬಿಡ್ತೀರಾ. ನಿಮಗೆ ಒಂಚೂರು ನಂಬಿಕೆನೇ ಇರಲ್ಲ ಯಾವ ಸ್ಟಾಕ್ ಮೇಲೆ. ಯಾಕೆಂದ್ರೆ ಬಿದೋಗ್ಬಿಟ್ರೆ, ಫುಲ್ ಝೀರೋ ಆಗ್ಬಿಟ್ರೆ. ಅದೇ ನಿಮ್ ಬಿಸ್ನೆಸ್ ಅಲ್ಲಿ ಹಾಕಿರೋ ದುಡ್ಡು ಝೀರೋ ಆಗಲ್ವಾ? ಅಲ್ಲಿ ನಿಮಗೆ ನಂಬಿಕೆ ಇವೆ, ಇಲ್ಲಿ ನಂಬಿಕೆ ಇಲ್ಲ. ಬಟ್ ಒಂದ್ ಮಾತು ಹೇಳ್ತೀನಿ, ನೀವು ಫಂಡಮೆಂಟಲಿ ಚೆನ್ನಾಗಿರೋ ಸ್ಟಾಕ್ ನ ಸೆಲೆಕ್ಟ್ ಮಾಡಿದಿರಿ ಅನ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ ದುಡ್ಡು ಹಾಳಾಗಲ್ಲ, ನಿಮ್ ದುಡ್ಡು ಗ್ರೋತ್ ಆಗ್ತಾನೆ ಇರುತ್ತೆ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಥಿಂಗ್ ಹೇಳ್ಬಿಡ್ತೀನಿ, ಎಲ್ಲರೂ ಮಾಡಿರ್ತಾರೆ, ಎಲ್ಲರೂ ಈ ತಪ್ಪನ ಮಾಡಿದ್ರೆ ಮುಂದಕ್ಕೆ ಬಂದಿರಲ್ಲ. ಟ್ರೇಡಿಂಗ್
ಬಿಗಿನರ್ಸಿಗೆ ಫಸ್ಟ್ ಹೇಳ್ತಾ ಇದೀನಿ, ಟ್ರೇಡಿಂಗ್ ಇಂದ ತುಂಬಾ ದೂರ ಇರಿ. ತುಂಬಾ ಆದ್ರೆ ಟ್ರೇಡಿಂಗ್ ಅಲ್ಲಿದೆ ಅಂದ್ರೆ ಒಂದು 50 ಕಿಲೋಮೀಟರ್ ದೂರ ಇದ್ಬಿಡಿ. ಬೇಡ ಆಗೋದು ನನಗೆ ಟ್ರೇಡಿಂಗ್ ಅಂದ್ರೆ ನನ್ ಕಿವಿ ಟ್ರೇಡಿಂಗ್ ಅಂತ ಬಿದ್ರೆ ಕಿವಿ ಮುಚ್ಕೊಬಿಡ್ತೀನಿ. ಈ ತರ ಇರಿ ಫಸ್ಟ್. ಸ್ಟಾರ್ಟಿಂಗ್ 2 ರಿಂದ 3 ವರ್ಷ ಮಾರ್ಕೆಟ್ ಅಲ್ಲಿ ಕಿವಿ ಮುಚ್ಕೊಬಿಡಿ. ಟ್ರೇಡಿಂಗ್ ಯಾವನಾರು ಬಂದ್ಬಿಟ್ಟು ಟ್ರೇಡ್ ಮಾಡಪ್ಪ ಅಂದ್ರೆ ಕಿವಿ ಮುಚ್ಕೊಬಿಡಿ, ಕೇಳಿಸ್ಕೊಬಿಡಿ. ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ ಟ್ರೇಡಿಂಗ್ ಅಲ್ಲಿ, ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ. ಬಿಗಿನರ್ಸ್, ನಾನ್ ಮೇನ್ ಮಾಡೋದು ಟ್ರೇಡಿಂಗ್. ನಾನು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿನೇ, ಟ್ರೇಡಿಂಗ್ ತುಂಬಾ ಮಾಡ್ತೀನಿ. ಬಟ್ ಆಸ್ ಅ ಬಿಗಿನರ್ ನಾನ್ ಫಸ್ಟ್ ಶುರು ಮಾಡಿದಾಗ ಟ್ರೇಡಿಂಗ್ ಮಾಡಿದಾಗ ಸಖತ್ತು ಕಳ್ಕೊಂಡಿದ್ದೀನಿ, ಸಖತ್ತು. ಬಟ್ ಹೋಗ್ತಾ ನಾನು ನಾಲೆಡ್ಜ್ ತಗೊಂಡೆ. ನಾಲೆಡ್ಜ್ ತಗೋತಾ ಆಲ್ಮೋಸ್ಟ್ 4 years ಆಯ್ತು ನಾನು ಇನ್ವೆಸ್ಟ್ಮೆಂಟ್, 4 to 5 years ಆಯ್ತು ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡಿ. ಸ್ಟಾರ್ಟಿಂಗ್ 1 year ಫುಲ್ ಕಳ್ಕೊಂಡಿದ್ದೀನಿ. ಸೆಕೆಂಡ್ ಇಯರ್ ಇಂದ ಇನ್ವೆಸ್ಟ್ಮೆಂಟ್ ಶುರು ಮಾಡಿದೆ. ಸೆಕೆಂಡ್ ಇಯರ್, ಥರ್ಡ್ ಇಯರ್ ಫುಲ್ ಓದ್ದೆ. ಮಾರ್ಕೆಟಿಂಗ್ಗೆ ವರ್ಕ್ ಆಗುತ್ತೆ ಅದು ಇದು ಎಲ್ಲ ತಿಳ್ಕೊಂಡಾದ್ಮೇಲೆ ನಾನು 4th year ಟ್ರೇಡಿಂಗಿಗೆ ಬಂದಿದ್ದು. ಸೊ 4th year ಇಂದ ಆಲ್ಮೋಸ್ಟ್ 2 years ಆಗಿದೆ ಟ್ರೇಡಿಂಗ್ ಶುರು ಮಾಡಿ. ನಾನು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಇಂದ ಪ್ರಾಫಿಟಬಲ್ ಆಗಿದ್ದೀನಿ ಟ್ರೇಡಿಂಗ್ ಅಲ್ಲಿ. ಸೀರಿಯಸ್ಲಿ ತುಂಬಾ ಹೋಗುತ್ತೆ ದುಡ್ಡು. ಬಿಗಿನರ್ಸ್ ಟ್ರೇಡಿಂಗ್ ಮಾಡಬೇಡಿ. ಆಲ್ಮೋಸ್ಟ್ 3 years ಆದ್ಮೇಲೆ ಟ್ರೇಡಿಂಗ್ ಶುರು ಮಾಡಿ. ಅಲ್ಲಿ ತನಕ ನಾಲೆಡ್ಜ್ ತಗೊಳ್ಳಿ. ನಾಲೆಡ್ಜ್ ಇಲ್ವಾ, ಕಾಲ್ ಮಾಡಿ ಅಷ್ಟೇ. ನಾವಿದೀವಿ ಹೆಲ್ಪ್ ಮಾಡಕ್ಕೆ. ನೀವು ತಲೆನೇ ಕೆಡ್ಸ್ಕೊಬಿಡಿ. ಟ್ರೇಡಿಂಗ್ ಇಂದ ಹಿಡಿದು 0 ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಇಂದ 100% ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ವರ್ಗೂ ತಗೊಂಡೋಗೋ ಜವಾಬ್ದಾರಿ ನಮ್ದು. ನಮಗ್ ಬಿಡಿ, ನಾವು ಹೆಲ್ಪ್ ಮಾಡ್ತೀವಿ. ಮೇಲ್ಗಡೆ ನಂಬರ್ ಕಾಲ್ ಮಾಡಿ. ಇಲ್ಲ ಫ್ರೀ ಕಂಟೆಂಟ್ ಬೇಕು ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟಿನ ಫ್ರೀ ಕೋರ್ಸಿನ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ನ ಪೂರ್ತಿ ಒಂದು ವಿಡಿಯೋ ಬಿಡ್ದಂಗೆ ನೋಡಿ. ಸೊ ಇನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತೀನಿ ವಿಡಿಯೋಸ್ ನ ಮುಂದೆ. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಇನ್ನು ಒಳ್ಳೊಳ್ಳೆ ಚೆನ್ನಾಗಿರೋ ತರ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗೋಣ ಅಂತ ಹೇಳ್ತಾ, ನಿಮ್ಮ ದುಡ್ಡು 1000ದಿಂದ ಲಕ್ಷ ಆಗಲಿ, ಲಕ್ಷದಿಂದ ಕೋಟಿ ಆಗಲಿ ಅಂತ ಬಯಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.